ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿಗ್ರಾಮ ಇಡೀ ಜಿಲ್ಲೆಗೆ ಅತ್ಯಂತ ಪ್ರಮುಖ ಧಾರ್ಮಿಕ ತಾಣ. ಮುಜರಾಯಿ ಇಲಾಖೆಗೆ ಇಡೀ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಆದಾಯ ತಂದುಕೊಡುವ ಮತ್ತು ಭಕ್ತರಿಗೆ ಅತ್ಯಂತ ಪವಿತ್ರ ಎನಿಸಿಕೊಂಡಿರುವ ತಾಣ. ಪ್ರತಿ ವರ್ಷ ಶಿವರಾತ್ರಿ ಜಾತ್ರೆಗೆ ಇಲ್ಲಿಗೆ ಬಂದು ರಥೋತ್ಸವಕ್ಕೆ ಭಕ್ತಿಯಿಂದ ಬಾಳೆಹಣ್ಣು ದವನ ಅರ್ಪಿಸಿ ಕಾಪಾಡು ಪರಮಾತ್ಮ ಎಂದು ಕಣ್ಮುಚ್ಚಿ ಬೇಡಿಕೊಳ್ಳುವ ಭಕ್ತರು ಅಸಂಖ್ಯಾತ ಜನ ಇದ್ದಾರೆ. ಆದರೆ ಪ್ರತಿ ವರ್ಷ ನಡೆಯೋ ನಂದಿಯ ಭೋಗನಂದೀಶ್ವರ ಸ್ವಾಮಿ ಜಾತ್ರೆಯಲ್ಲಿ ಜಿಲ್ಲಾಡಳಿತ ಎಲ್ಲವೂ ಹೇಗೋ ಆಗುತ್ತೆ ಬಿಡು ಅಂತ ನಿರ್ಲಕ್ಷ್ಯ ವಹಿಸೋದೇ ಜಾಸ್ತಿ. ಶಿವರಾತ್ರಿ ಹಬ್ಬದ ದಿನ ರಾತ್ರಿ ನಡೆಯೋ ಜಾಗರಣೆ ಮತ್ತು ಮಾರನೇ ದಿನದ ಬ್ರಹ್ಮರಥೋತ್ಸವಕ್ಕೆ ಸಾವಿರಾರು ಜನ ಭಾಗಿಯಾಗ್ತಾರೆ. ನೆರೆಯ ಆಂಧ್ರ ಪ್ರದೇಶ, ತಮಿಳುನಾಡಿನಿಂದ ಇಲ್ಲಿಗೆ ಬಂದು ಹೋಗುವ ಮತ್ತು ಭೋಗನಂದೀಶ್ವರ ಸ್ವಾಮಿಯನ್ನೇ ಮನೆ ದೇವರನ್ನಾಗಿಸಿಕೊಂಡ ಸಾವಿರಾರು ಭಕ್ತರಿದ್ದಾರೆ. ಅವರೆಲ್ಲ ಇಲ್ಲಿಗೆ ಬಂದಾಗ ಮೂಲ ಸೌಕರ್ಯಗಳಿಲ್ಲದೆ, ಶೌಚಕ್ಕೆ ಸ್ನಾನಕ್ಕೆ ಅವಕಾಶವಿಲ್ಲದೆ, ಪೂಜೆ ಸರಿಯಾಗಿ ಮಾಡಿಸಲಾಗದೆ ನಿರಾಶೆಯಿಂದ ತೆರಳಿದ ಸನ್ನಿವೇಶಗಳು ಸಾವಿರಾರಿವೆ. ಹೀಗಾಗಿ ಲಕ್ಷಾಂತರ ರೂಪಾಯಿ ಹುಂಡಿ ಹಣ ಎಣಿಸುವ ಮುಜರಾಯಿ ಇಲಾಖೆ ರಥೋತ್ಸವಕ್ಕೆ ಅಗತ್ಯ ಸೌಲಭ್ಯಗಳನ್ನು ಒದಗಿಸ್ತಾ ಇಲ್ಲ. ನಡೆಸುವ ಏರ್ಪಾಟುಗಳಲ್ಲೂ ಭ್ರಷ್ಟಾಚಾರ, ಕಮಿಷನ್ ದಂಧೆ ನಡೀತಾ ಇದ್ದು, ಇದೆಲ್ಲದರ ಪರಿಣಾಮ ಸಾರ್ವಜನಿಕರಿಗೆ ಅನಾನುಕೂಲವಾಗ್ತಾ ಇದೆ ಎಂದು ಇತ್ತೀಚೆಗೆ ನಡೆದ ಸಭೆಯಲ್ಲಿ ದೇವಸ್ಥಾನದ ಆಡಳಿತಾಧಿಕಾರಿಯಾಗಿರುವ ಚಿಕ್ಕಬಳ್ಳಾಪುರದ ಉಪವಿಭಾಗಾಧಿಕಾರಿ ಅಶ್ವಿನ್ ಅವರ ಗಮನಕ್ಕೆ ಗ್ರಾಮಸ್ಥರು ತಂದರು. ಫ್ಲವರ್ ಡೆಕೋರೇಷನ್ ಮಾಡಿಸ್ತಾರೆ, ಟೆಂಡರ್ ಇಲ್ಲ, ಯಾರೋ ಒಬ್ಬನ್ ಬರ್ತಾನೆ ಅವ್ನು ಕೊಟ್ಬಿಡ್ತಾರೆ. ಅದು ಸಮಥಿಂಗ್ ಮಾತಾಡ್ಕೊಂಡಿರ್ತಾರೆ. ಓಪನ್ ಸೀಕ್ರೆಟ್ ಇದು. ಲೈಟಿಂಗು ಅಷ್ಟೇನೆ. ಟೆಂಡರ್ ಕರಿಬೇಕು, ಹೋದ್ಸರಿ ಹೇಳಿದೀವಿ ಟೆಂಡರ್ ಕಲಿಸ್ತೀವಿ, ಅಪ್ಪ ಎಲ್ಲ ಕರಿಬೇಕಂತ ಯಾವುದೂ ಇಲ್ಲ ಸರ್. ಅದರಲ್ಲೇ ₹1 ಕಡಿಮೆ ಆಗಿದ್ದಾರೆ ತಿಳ್ಕೊಳ್ಳಿ ನೀವು. ಸಾಮಾನ್ಯ ಮಾತ್ರ ಎಲ್ಲ ಬಿಲ್ ಹಾಕ್ತಾರೆ. ಹಳೆ ಸಾಮಾನ್ಯ ಅವ್ರು ಕೊಡ್ತಾರೆ, ಹೊಸ ಸಾಮಾನು ತಂದಿದ್ದೀವಿ ಅಂತ ಹೇಳಿ ಬಿಲ್ ಹಾಕ್ತಾರೆ. ಆ ಬಟ್ಟೆಗೆ ಕಟ್ಟಿರ್ತಾರೆ, 20 ವರ್ಷದಿಂದ ನಾವು ಅದೇ ಬಟ್ಟೆಗೇ ಕಟ್ತಾ ಇದ್ದಾರೆ. ಸರ್ ಮೊದಲು ಎಲ್ಲ ಇದರಲ್ಲಿ ಮದುವೆ ಆಗ್ತಾ ಇದ್ದೀವಿ ಸರ್. ಸೆಕೆಂಡ್ ನೋಡ್ರಿ ಸರ್, ಸರ್ಕಾರಿ ನೋಡ್ಬಿಟ್ಟು ಸರ್ ಕಂಪ್ಲೀಟ್ ಚೇಂಜ್ ಮಾಡಿರ್ಬಿಡಿ. ಇನ್ನು ದನಗಳ ಜಾತ್ರೆಗೆ ಅಗತ್ಯ ವಿದ್ಯುತ್ ದೀಪಗಳ ಸೌಲಭ್ಯವನ್ನಾಗಲಿ ನೀರಿನ ಸೌಲಭ್ಯವನ್ನಾಗಲಿ ಒದಗಿಸುವಲ್ಲಿ ಜಿಲ್ಲಾಡಳಿತ ವಿಫಲವಾಗಿದೆ. ರೈತರು ಕತ್ತಲಲ್ಲಿ ನೀರಿಲ್ಲದೆ ಪರದಾಡುವಂತಾಗಿದೆ ಎಂದು ಸಭೆಯಲ್ಲಿ ಆರೋಪ ಮಾಡಿದರು. ಇನ್ನು ದೇವಾಲಯದ ಬಳಿ ಕಾಲು ತೊಳೆದ ನೀರು ಹರಿದು ಹೋಗಲು ಅವಕಾಶವಿಲ್ಲದೆ ಅಸ್ವಚ್ಛತೆ ಉಂಟಾಗ್ತಾ ಇದೆ. ಅದನ್ನು ದುರಸ್ತಿ ಮಾಡಿಸಲು ಸಹ ಮುಜರಾಯಿ ಇಲಾಖೆ ಮತ್ತು ಆರ್ಕಿಯಾಲಜಿಕಲ್ ಇಲಾಖೆಯವರು ಅವರ ಮೇಲೆ ಇವ್ರ ಮೇಲೆ ಅವರು ಹೇಳುತ್ತಾ ದೇವಸ್ಥಾನವನ್ನು ಅಧ್ವಾನ ಮಾಡ್ತಾ ಇದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದರು. ಇಲ್ಲಿ ನಮ್ಗೆ ಏನಾಗಿದೆ ಅಂದ್ರೆ, ಫಸ್ಟ್ ಆಫ್ ಆಲ್ ನಮ್ಮ ದೇವಸ್ಥಾನಕ್ಕೆ ಬರುವಂತ ಭಕ್ತರಿಗೆ ಮೂಲಭೂತ ಸೌಕರ್ಯಗಳು, ಕುಡಿಯ ನೀರಿನ ವ್ಯವಸ್ಥೆ, ಶೌಚಾಲಯಗಳು. ಇಲ್ಲಿ ಶೌಚಾಲಯ ವಾರಕ್ಕೊಂದು ಸುತ್ತ ತುಂಬ ಆಗ್ತದೆ. ಕೊನೆಗಳು ಅದು ಸಂಬಂಧಪಟ್ಟ ಇಲಾಖೆವರೆಗೂ ನಾನು ಆಲ್ರೆಡಿ AIC ಡಿಪಾರ್ಟ್ಮೆಂಟ್ ಅವರಿಗೆಲ್ಲ ವಿಡಿಯೋಸ್ ಎಲ್ಲ ಕಳಿಸಿದ್ದೀನಿ. ಅದು ಪರ್ಮನೆಂಟ್ ಸೊಲ್ಯೂಷನ್ ಯಾರು ಮಾಡ್ತಾ ಇಲ್ಲ. ಅದನ್ನ ತೆಗೆದು ತುಂಬ ಹೋಗಿದೆ ಅಂದ್ಬಿಟ್ಟು ಮುಜರಾಯಿ ಅವ್ರ ಮೇಲೆ ಅವ್ರು ಹಾಕ್ತಾರೆ, AIC ಡಿಪಾರ್ಟ್ಮೆಂಟ್ ಹಾಕ್ತಾರೆ, AIC ಡಿಪಾರ್ಟ್ಮೆಂಟ್ ಮುಜರಾಯಿ ಮೇಲೆ ಹಾಕ್ತಾರೆ. ಈ ಎರಡು ಇಲಾಖೆಗಳು ಒಳಗೋದು ಆಡಳಿತ ನಡೀತಾ ಇಲ್ಲಿ ಯಾವುದೇ ತರ ಪಬ್ಲಿಕ್ಗೆ ಮೂಲಭೂತ ಸೌಕರ್ಯ ಕೊಡೋದಕ್ಕೆ ಆಗ್ತಾ ಇಲ್ಲ. ನಾನು ನಂದಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು. ಈಗ ಈ 2026 ಇಲ್ಲ ಮಹಾಶಿವರಾತ್ರಿ ಇನ್ನೇನು ಫೆಬ್ರವರಿ 15ನೇ ತಾರೀಕು 16ನೇ ತಾರೀಕು ನಡೀತಾ ಇದೆ. ಇದ್ರ ಬಗ್ಗೆ ಇವತ್ತು AC ಸಾಹೇಬರು ಒಂದು ಮೀಟಿಂಗ್ ಕರೆದಿದ್ರು. ಈ ಮೀಟಿಂಗು ಪ್ರತಿ ವರ್ಷನೂ ಕರೀತಾರೆ, ಬಟ್ ಮೀಟಿಂಗ್ ಅಲ್ಲಿ ಮಾತಾಡ್ದಂಗೆ ಕೆಲಸ ಆಗ್ಬೇಕು. ಏಕೆಂದ್ರೆ ಇದು ಪ್ರಸಿದ್ಧವಾದ ಸ್ಥಳ. ಭೋಗನಂದೀಶ್ವರ ಅಂದ್ರೆ ಇಡೀ ನಮ್ಮ ರಾಜ್ಯದಲ್ಲೇ ಪ್ರಸಿದ್ಧವಾದ ಸ್ಥಳ. ಇಲ್ಲಿ ಲಕ್ಷಾಂತರ ಜನ ಬರ್ತಾರೆ, ಶಿವರಾತ್ರಿಗೆ ಲಕ್ಷಾಂತರ ಜನ ಬರ್ತಾರೆ. ಅವ್ರಿಗೆ ಬಂದವ್ರಿಗೆಲ್ಲಾನು ಒಂದು ವ್ಯವಸ್ಥೆ, ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡ್ಬೇಕು. ಟಾಯ್ಲೆಟ್ ಸಮಸ್ಯೆ ಇರ್ತದೆ, ಟಾಯ್ಲೆಟ್ಸ್ ವ್ಯವಸ್ಥೆ ಮಾಡ್ಬೇಕು. ಮತ್ತೆ ಊಟದ ವ್ಯವಸ್ಥೆ, ಈ ಪಾರ್ಕಿಂಗ್ ವ್ಯವಸ್ಥೆ, ಇದ್ರ ಬಗ್ಗೆ ಎಲ್ಲಾನು ಒಂದು ಕೂಲಂಕುಷವಾಗಿ ಎಲ್ಲ ಪರಿಶೀಲನೆ ಮಾಡಿದ್ರು. ನಮ್ಮನ್ನು ಕೇಳಿದ್ರು, ನಾವು ನಮ್ಗೆ ಗೊತ್ತಿರೋ ಮಾಹಿತಿ ನಾವು ಹೇಳಿದೀವಿ. ಮತ್ತೆ ಈ ಸ್ವಚ್ಛತೆ ಬಹಳ ಮುಖ್ಯ. ಈ ಬಂದವರು ಸ್ವಚ್ಛತೆ, ನಮ್ ನಂದಿ ಊರಿನ ಹೆಸರು ಹಾಳಾಗಬಾರ್ದು ಅಂತ ಹೇಳಿ ಸ್ವಚ್ಛತೆ ಬಗ್ಗೆ ಹೇಳಿದೀವಿ. ಸ್ವಚ್ಛತೆಯನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಲ್ಲದೆ ದೇವಾಲಯದಲ್ಲಿ ಅಡುಗೆ ಮನೆ, ಪ್ರಸಾದ ವ್ಯವಸ್ಥೆ ಇವುಗಳೆಲ್ಲ ಅಸ್ವಚ್ಛತೆ, ಅವ್ಯವಸ್ಥೆಯಿಂದ ಕೂಡಿದೆ ಎಂದು ಆರೋಪಿಸಿದ್ದನ್ನು ಕಂಡು ದೇವಾಲಯದ ಆಡಳಿತಾಧಿಕಾರಿ ಅಶ್ವಿನ್ ಅವರು ಮುಜರಾಯಿ ತಹಸೀಲ್ದಾರ್ ರುಕ್ಮಿಣಿ ಅವರನ್ನ ತರಾಟೆಗೆ ತೆಗೆದುಕೊಂಡ್ರು. ಸೊ ಆ ಸಭೆಗೆ ಈಗ ಕೆಲವೊಂದೆಲ್ಲ ಹೋದ ವರ್ಷ ನಡೆದಿರೋ ಜಾತ್ರೆಗಳಲ್ಲಿದ್ದ ಲೋಪದೋಷಗಳನ್ನೆಲ್ಲ ಸರಿ ಮಾಡಬೇಕು ಅಂತ ಕೆಲವೊಂದು ಮನವಿಯನ್ನು ಗ್ರಾಮಸ್ಥರು ಸಲ್ಲಿಸಿದ್ದಾರೆ. ಸೊ ಅದಕ್ಕೆ ತಕ್ಕಂತೆ ಮೇಜರ್ ಆಗಿ ಒಂದು ದೀಪಾಲಂಕಾರ ಇರ್ಬೋದು, ಮತ್ತೆ ವಿದ್ಯುತ್ ದೀಪಾಲಂಕಾರ, ಮತ್ತೆ ಹೂವಿನ ಅಲಂಕಾರ, ಮತ್ತೆ ಬಂದೋಬಸ್ತು, ಪಾರ್ಕಿಂಗ್ ವ್ಯವಸ್ಥೆಗಳು, ಸ್ವಚ್ಛತೆ, ಈ ಮೇಜರ್ ಏನು 4-5 ಏರಿಯಾಗಳಿದಾವಲ್ಲ, ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಬಟ್ ಹಂಗೆ ಲಾಸ್ಟ್ ಟೈಮ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಕೂಡ ಕೆಲವೆಲ್ಲ ಲೋಪದೋಷ ಆಗಿದಾವೆ ಅಂತ ಗ್ರಾಮಸ್ಥರು ಹೇಳಿದ್ರಿಂದ ಈ ಸಲ ಫೋಕಸ್ ಮಾಡಕ್ಕೆ ಅಂತಾನೆ ಒಂದ್ 10 ಜನ ಗ್ರಾಮಸ್ಥರನ್ನ ಒಂದೊಂದು ಏನೇನು ಕಮಿಟಿ ಇದೆಯಲ್ಲ
ಆ ಕಮಿಟಿಗೆ ಅಟ್ಯಾಚ್ ಮಾಡ್ಬಿಟ್ಟು ಅವರಿಂದನೇ ಇನ್ಪುಟ್ಸ್ ತಗೊಂಡು ಮಾಡೋ ಅಂತ ಒಂದು ವ್ಯವಸ್ಥೆನ ಮಾಡ್ಬೇಕಂತ ಹೇಳಿ ನಾವು ಕೂಡ ಇದನ್ನ ನೆಕ್ಸ್ಟ್ ಮಾನಿಟರ್ ಮಾಡ್ತೀವಿ ಫೇಸ್ ವೈಸ್. ಸರ್, ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಗೇನೆ ಈ ಒಂದು ಭೋಗನಾಥೇಶ್ವರ ದೇವಸ್ಥಾನ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು. ಇದರ ಉತ್ಸವ ಮತ್ತು ದೇವಸ್ಥಾನ ನಿರ್ವಹಣೆ ಇಷ್ಟೊಂದೆಲ್ಲ ವೈಫಲ್ಯಗಳಿದೆ ಅಂತೇಳಿ ಜನ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀವಿ ಸರ್? ಅದೇ ಈಗ ಒಂದೊಂದಾಗ ನಾವು ಟ್ಯಾಕಲ್ ಮಾಡ್ಬೇಕಾಗ್ತದೆ. ಸೊ ಆ ರೀತಿಯಾಗಿ ಈಗ ಮಾಡ್ತೀವಿ. ಈಗ ಏನೇನು ಸಮಸ್ಯೆಗಳಿದೆಯೋ ಕೆಲವೊಂದು ನಮಗೂ ಇಲ್ಲಿ ಲಿಮಿಟೇಷನ್ಸ್ ಇದೆ. ಯಾಕಂದ್ರೆ ASI ಪ್ರಾಪರ್ಟಿ ಇರೋದ್ರಿಂದ ಇದು ಕೆಲವೊಂದು ಪರ್ಮಿಷನ್ಸ್ ಬೇಕಾಗತ್ತೆ, ಮತ್ತೊಂದು ಬೇಕಾಗತ್ತೆ. ಅದೊಂದು ಹೊರತುಪಡಿಸಿ ಮಿನಿಮಮ್ ಏನೇನ್ ಫೆಸಿಲಿಟೀಸ್ ಕೊಡ್ಬೇಕಾಗ್ತದೆ, ಬೇಸಿಕ್ ಫೆಸಿಲಿಟೀಸ್ ಅದನ್ನ ಮಾಡೇ ಮಾಡ್ತೀವಿ. ಈ ಕರ್ತವ್ಯ ಲೋಪಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳ ನೋಟಿಸ್ ಕೊಡೋದು ಇರ್ತದೆ ಸರ್? ಈಗ ಕೆಲವೊಂದು ಇಲ್ಲಿ ಅರ್ಚಕರದಿರ್ಬೋದು ಮತ್ತೆ ಅಧಿಕಾರಿದಿರ್ಬೋದು ಅಂತ ಬಾಯಿ ಮಾತಲ್ಲಿ ಹೇಳಿದ್ದಾರೆ ಎಲ್ಲಾರು. ಸೊ ಈಗ ಅದನ್ನ ನಾವು ಪರಿಶೀಲನೆ ಮಾಡಿದ್ವಿ, ಮತ್ತೆ ಅವ್ರಿಗೂ ಹೇಳಿದ್ವಿ ಏನಾದ್ರು ಪರ್ಟಿಕ್ಯುಲರ್ ಆಗಿದ್ರೆ ವಿತ್ ಸಾಕ್ಷಿ ಸಮೇತ ಕಂಪ್ಲೇಂಟ್ ರೈಟಿಂಗ್ ಅಲ್ಲಿ ಕೊಡಿ, ಅದ್ಮೇಲೆ ನಾವು ಆಕ್ಷನ್ ಮಾಡ್ತೀವಿ. ಕೆಲವರಿಗೆ ಕೊಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಅದ್ ಬಂದ್ಮೇಲೆ ನಾವು ಪರಿಶೀಲನೆ ಮಾಡಿ ಅಗತ್ಯ ಕ್ರಮ ಕೈಗೊಳ್ತೀವಿ. ಸೊ ಇವತ್ತಿನ ಶಿವರಾತ್ರಿ ಜಾತ್ರೆಗೆ ಸಂಬಂಧಪಟ್ಟಂತೆ ಏನೇನು ವಿಷಯಗಳು ಚರ್ಚೆ ಆಯ್ತು ಸರ್? ಪ್ರಮುಖ ಅಂಶಗಳು ಸ್ವಚ್ಛತೆ ಇರ್ಬೋದು, ಒಂದು ಅಲಂಕಾರ ಇರ್ಬೋದು, ಒಂದು ಬಂದೋಬಸ್ತು, ಪಾರ್ಕಿಂಗ್ ವ್ಯವಸ್ಥೆ ಇರ್ಬೋದು, ಮತ್ತೆ ತೇರು ಕಟ್ಟೋದಿರ್ಬೋದು, ಈ 5-6 ದನಗಳ ಜಾತ್ರೆ ಇರ್ಬೋದು, ಮೆಡಿಕಲ್ ಫೆಸಿಲಿಟೀಸ್ ಇರ್ಬೋದು. ಸೊ ಇದ್ರ ಬಗ್ಗೆ ಎಲ್ಲ ಚರ್ಚೆ ಆಯ್ತು. ಸೊ ಇದ್ರ ಬಗ್ಗೆ ಎಷ್ಟು ದಿನ ನಡೆಯುತ್ತೆ ಸರ್ ಜಾತ್ರೆ? 4 ದಿನ ನಡೆಯುತ್ತೆ. ಈ ಕುರಿತು ಮಾತನಾಡಿದ ಗ್ರಾಮಸ್ಥರು, ಇತಿಹಾಸ ಪ್ರಸಿದ್ಧ ದೇವಾಲಯಕ್ಕೆ ಬರುವ ಭಕ್ತರಿಗೆ ಅನುಕೂಲ ಮಾಡಿಕೊಡಬೇಕಾದದ್ದು ಜಿಲ್ಲಾಡಳಿತದ ಜವಾಬ್ದಾರಿಯಾಗಿದ್ದು ಕೂಡಲೇ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಒತ್ತಾಯಿಸಿದರು. ಸದಾಶಿವ ಆರಾಧ್ಯ, MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ.